146 ಕೋಟಿ ಜನಸಂಖ್ಯೆಯನ್ನು ಹೊಂದಿದಂಥ ದೇಶ ನಾವು. ಕರ್ನಾಟಕ 6 ಕೋಟಿಗೂ ಮೀರಿ ಜನರನ್ನು ಹೊಂದಿರುವಂಥ ರಾಜ್ಯ. ಶಿಕ್ಷಣದಲ್ಲಿ ಆರಂಭದಿಂದಲೂ ಒಳ್ಳೆಯ ಹೆಸರನ್ನು ಗಳಿಸಿದಂಥ ರಾಜ್ಯ ಇದು. ಈಗಲ್ಲ, ಈಗ ಸುಮಾರು 1836ಕ್ಕಿಂತಲೂ ಪೂರ್ವದಲ್ಲಿ ದಕ್ಷಿಣದ ರಾಜ್ಯಗಳ ಸಾಕ್ಷರತೆಯ ಪ್ರಮಾಣ 94ರಷ್ಟಿದ್ರೆ ಉತ್ತರದಲ್ಲಿ 90ಗಳನ್ನು ಮೈಗೂಡಿಸಿಕೊಂಡಿರ್ತಾನೆ. ಆದ್ರೆ ಅದಕ್ಕೆ ಶಿಕ್ಷಣ ಅಂತ ಯಾರೂ ಕರೆದಿಲ್ಲ. ಆದ್ರೆ ಅದು ಅವನು ಕಲ್ತಿದ್ದಾನೆ. ಶಿಕ್ಷಣ ಮನುಷ್ಯನನ್ನ ಒಳಹೊರಗೆ ಸುಂದರಗೊಳಿಸೋದಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಈ ಶಿಕ್ಷಣದ ವ್ಯಾಖ್ಯೆಯನ್ನು ನಮ್ಮ ಭಾರತೀಯರು ಮಾಡುವ ಪದ್ಧತಿ ಬಹಳ ಸುಂದರವಾಗಿದೆ. ಶರೀರವನ್ನ ಶ್ರಮದ ಕಡೆಗೆ, ಬುದ್ಧಿಯನ್ನ ಜ್ಞಾನದ ಕಡೆಗೆ, ಮನಸ್ಸನ್ನ ಶ್ರದ್ಧೆಯ ಕಡೆಗೆ ಯಾವುದು ಕರೆದುಕೊಂಡು ಹೋಗುತ್ತದೆಯೋ ಅದಕ್ಕೆ ಶಿಕ್ಷಣ ಅಂತ ಕರಿಬೇಕು ಅಂತ. ನಾವೇನು ತಿಳ್ಕೊಂಡಿವಿ, ಶಿಕ್ಷಣ ಅಂದ್ರೆ ಫೀ ತುಂಬುದು, 2 ಪಾಠ್ಯ ಪುಸ್ತಕ ಹುಡುಗರ ಕೈ ಕೊಟ್ಟು ಒಯ್ದು ಸಾಲಿ ಗೇಟ್ಗೆ ಇಳಿಸಿ ಬಂದೀವಂದ್ರೆ ಕೆಲಸ ಬಗೆಹರಿಯುವಂತ. ಇವ ಬಿಟ್ಟು ಬಂದದ್ದ ಖರೆ, ಅವ್ರು ಕಲಿಸಿದ್ದ ಖರೆ ಅನ್ನೋದಕ್ಕೆ ಶಿಕ್ಷಣ ಅನ್ನೋ ಮಟ್ಟಕ್ಕೆ ನಾವು ಬಂದಿಲ್ಲ. ಯಾವುದೇ ಸಂಸ್ಥೆ ಶಿಕ್ಷಣವನ್ನು ಮಕ್ಕಳಲ್ಲಿ ತುಂಬಬೇಕಾಗಿತ್ತು, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾಗಿತ್ತು ಅಂದ್ರೆ ಅದು ಕೇವಲ ಶಿಕ್ಷಣ ಸಂಸ್ಥೆಗಳ ಕೆಲಸ ಅಲ್ಲ, ಶಾಲೆಯ ಕೆಲಸ ಅಲ್ಲ. ಶಾಲೆಯಲ್ಲಿ ಮಕ್ಕಳಿರೋ 4-6 ತಾಸುಗಳು ಮಾತ್ರ, ಏನೋ 10 ಗಂಟೆಯಿಂದ 4 ಗಂಟೆ ಅಥವಾ 5 ಗಂಟೆವರೆಗೆ ಇರ್ತಾವೆ. 5-6 ತಾಸು ಮಕ್ಕಳಲ್ಲಿ ಇರ್ತಾವೆ. ಆದ್ರೆ ಉಳಿದ 17 ಗಂಟೆ 18 ಗಂಟೆ ಮಕ್ಕಳು ಮನೆಯಲ್ಲಿರ್ತಾವೆ. ದೇವ್ರಿಗೆ ಕೊಟ್ಟಂತ ಎಲ್ಲ ಇಂದ್ರಿಯಗಳಂತ ಏನದವಲ್ಲ, ಇವುಗಳನ್ನ ತೆರೆದಿಟ್ಟು 24 ಗಂಟೆ ಅದರಲ್ಲಿ ಒಂದು 6 ತಾಸು ಮಲಗೋದನ್ನು ಬಿಟ್ರೆ, 6-7 ತಾಸು ಮಲಗೋದನ್ನು ಬಿಟ್ರೆ ಏನನ್ನಾದ್ರೂ ನೋಡ್ತಾನೆ ಇರ್ತೀವಿ, ಏನನ್ನಾದ್ರೂ ಕೇಳ್ತಾನೆ ಇರ್ತೀವಿ, ಏನನ್ನಾದ್ರೂ ಮೂಷಿಸ್ತಾ ಇರ್ತೀವಿ, ಏನನ್ನಾದ್ರೂ ಮುಟ್ಟುತ್ತಾ ಇರ್ತೀವಿ, ಏನನ್ನಾದ್ರೂ ವಿಚಾರ ಮಾಡ್ತಾ ಇರ್ತೀವಿ, ಚಿಂತಿಸ್ತಾ ಇರ್ತೀವಿ. ಇದೆಲ್ಲವೂ ಶಿಕ್ಷಣದ ಒಂದು ಭಾಗವೇ.